ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಪ್ಪಳ ಜೊತೆಗೆ ಬಂದಿದ್ದೀನಿ. ಯಾವ ಹಪ್ಪಳ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಅಕ್ಕಿ ಹಪ್ಪಳ ಅಂತೂ ಅಲ್ವೇ ಅಲ್ಲ. ನಾನು ಮಾಡಿ ತೋರಿಸ್ತಾ ಇರೋದು ರವೆ ಹಪ್ಪಳ. ನಿಮ್ಮ ಮನೆಯಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ಇತ್ತು ಅಂತಂದರೆ ಸಾಕು, ಆರಾಮಾಗಿ ನೀವು ವರ್ಷಕ್ಕಾಗುವಷ್ಟು ಹಪ್ಪಳನ ಮಾಡ್ಕೊಳ್ಬಹುದು. ಬನ್ನಿ ಇನ್ನಕ್ಕೆ ತಡ ಮಾಡ್ಕೊಳ್ಳೋಣ. ರವೆ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಪಟಾಪಟ್ ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನು ಈ ಬೌಲಿನಿಂದ 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ತೆಗೆದುಕೊಂಡಿದ್ದೀನಿ. ನೋಡಿ, ಕರೆಕ್ಟಾದ ಮೆಜರ್ಮೆಂಟಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದೇ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಕಪ್ಪಿನಿಂದ ನಾನು ನೀರು ಹಾಕ್ಕೊಳ್ತಾ ಇರೋದ್ರಿಂದ ರವೆನ ಬೇರೆ ಕಪ್ಪಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಕಪ್ ಆಗುವಷ್ಟು ರವೆ ತೆಗೆದುಕೊಂಡಿರೋದ್ರಿಂದ 6 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸಮಯ ನಿಮ್ಮ ಹತ್ರ ಇತ್ತು ಅಂತಂದರೆ ಬೇಗನೆ ನೀವು ರವೆ ಹಪ್ಪಳನ ಮಾಡ್ಕೊಳ್ಬಹುದು. ನಾನು ಮೊದಲಿಗೆ ಇವಾಗ 5 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡ ನಂತರ ಮತ್ತೆ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ ಇದಕ್ಕೆ ನಾನು 6 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ನಾವು 1 ಕಪ್ ರವೆ ತೆಗೆದುಕೊಂಡಿರೋದ್ರಿಂದ 6 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೀವು ಇಲ್ಲ ಅಂತಂದರೆ 2 ಕಪ್ ರವೆನ ತೆಗೆದುಕೊಂಡಿದ್ರಿ ಅಂತಂದರೆ ಅದಕ್ಕೆ 12 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನೀರು ಸ್ವಲ್ಪ ಬಿಸಿ ಆದ ನಂತರ ನಾವು ರವೆನ ಹಾಕ್ಕೊಳ್ಬೇಕಾಗುತ್ತೆ. ರವೆ ಹಾಕ್ಕೊಳ್ತಾ ನೀವು ತಿರುವುತ್ತಾನೆ ಇರಬೇಕು, ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ಈ ರವೆ ನಾನು ಹುರ್ಕೊಂಡಿಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಾವು ಚೆನ್ನಾಗಿ ಕುದಿಸ್ತೀವಲ್ವ, ಅದಕ್ಕೋಸ್ಕರ ಹುರ್ಕೊಳ್ಳೋದೇನೂ ಬೇಡ. ಹಾಗೆ ಹಾಕ್ಕೊಳ್ಳೋಣ ನಾವು. ನೋಡಿ, ಇವಾಗ ಚೆನ್ನಾಗಿ ನಾವು ತಿರುವುತ್ತಾನೆ ಇರಬೇಕು. ಒಂದು ಸ್ವಲ್ಪನೂ ಕೂಡ ಕೈ ಬಿಟ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ನೋಡಿ, ಸೂಪರ್ ಆಗಿರುವಂತಹ ರವೆ ಹಪ್ಪಳನ ನೀವು ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ಮಾಡೋದಕ್ಕೂ ಕೂಡ ತುಂಬ ಸುಲಭ, ಮತ್ತು ಈ ಹಪ್ಪಳ ಟೇಸ್ಟು ಮಾತ್ರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ರವೆ ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ಈ ಸ್ಪೂನನ್ನು ಎತ್ತಿದ ನಂತರ ನಿಮಗೆ ರವೆಯಾಗಿ ಕಾಣಿಸ್ಬಾರ್ದು, ಗಂಜಿ ರೀತಿಯಾಗಿ ಕಾಣಿಸ್ಬೇಕು. ಅಲ್ಲಿವರೆಗೆ ನಾವು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಕುದಿಸ್ಕೊಳ್ಳುವಾಗಲೇ ನಾನು 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೆ. ನಿಮ್ಮ ಹತ್ರ ಕರಿ ಎಳ್ಳು ಇತ್ತಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ನೋಡಿ, ಇದನ್ನು ನೀವು ಕಂಟಿನ್ಯೂಸ್ ಆಗಿ ಕೈ ಬಿಡದೇ ನೀವು ತಿರುತ್ತಾ ಇರಬೇಕು. ಆವಾಗ ಮಾತ್ರ ಗಂಟು ಆಗೋದಿಲ್ಲ ಮತ್ತು ತಳನೂ ಕೂಡ ಹೊತ್ಕೊಳ್ಳೋದಿಲ್ಲ. ನೋಡಿ, ನಾನು ಮೊದಲಿಗೆ ಹೇಳಿರುವ ಹಾಗೆ ರವೆಯಾಗಿ ಕಾಣಿಸ್ತಾ ಇರಬಾರ್ದು, ಪೂರ್ತಿಯಾಗಿ ಗಂಜಿ ಏನಿರುತ್ತಲ್ವ ಆ ಹದದಲ್ಲಿರಬೇಕು. ನೋಡಿ, ಈ ಹಂತದಲ್ಲಿ ನೀವು ಚಿಲ್ಲಿ ಫ್ಲೇಕ್ಸು, ಕಚ್ಚೂರಿ ಮೆಂತಿ ಏನಾದರೂ ಹಾಕ್ಕೊಳ್ಬೋದು. ಅವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಣಿಸ್ಕೊಳ್ಳೋದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ರವೆನೂ ಕೂಡ ಪೂರ್ತಿಯಾಗಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ. ನಿಮಗೆ ಗಂಜಿ ರೀತಿಯಾಗಿಯೂ ಕೂಡ ಕಾಣಿಸ್ತಾ ಇದೆ, ರವೆಯಾಗಿ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಕುದಿಸ್ಕೊಳ್ಬೇಕು. ಇವಾಗ ಹಪ್ಪಳ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭವಾಗಿಬಿಡುತ್ತೆ. ಒಂದು ಸ್ವಲ್ಪನೂ ಕೂಡ ಹಪ್ಪಳ ಹರಿಯೋದಿಲ್ಲ, ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಈ ಹದದಲ್ಲಿ ನಾವು ಕುದಿಸ್ಕೊಂಡಿದ್ರೆ ಹಪ್ಪಳ ಸೂಪರಾಗಿ ಬರುತ್ತೆ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ನಮಗೆ ಹಪ್ಪಳದ ಹಿಟ್ಟು ರೆಡಿಯಾಗಿರಬೇಕು. ಇವಾಗ ನಾನು ಕೆಳಗಡೆ ಇಳಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೊನೆಯದಾಗಿ ಯಾಕೆ ಹಾಕ್ಕೊಳ್ತೀನಿ ಅಂತಂದರೆ ಕಲರು ಸ್ವಲ್ಪನೂ ಕೂಡ ಚೇಂಜ್ ಆಗೋದಿಲ್ಲ. ನಾವು ಕುದಿಸ್ಕೊಳ್ಳುವಾಗಲೇ ಹಾಕ್ಕೊಂಡ್ರಿ ಅಂತಂದರೆ ಕಲರು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಕೆಳಗಡೆ ಇಟ್ಕೊಂಡು ಆನಂತರ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಪ್ಪಳನ ಹಾಕ್ಕೊಳ್ಬೋದು. ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡಿದ್ದೀನಿ. ಅದರ ಮೇಲ್ಗಡೆ ಚಿರೋಟಿ ರವೆ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹಾಕ್ಕೊಳ್ಳಿ, ಆದರೆ ದಪ್ಪವಾಗಿಯೇ ಹಾಕ್ಕೊಳ್ಳಿ, ತೆಳ್ಳಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಣಗಿದ ನಂತರ ಇದು ಪೂರ್ತಿಯಾಗಿ ತೆಳ್ಳಗಾಗಿಬಿಡುತ್ತೆ. ನೀವು ಮೊದಲಿಗೆ ತೆಳ್ಳಗೆ ಹಾಕ್ಕೊಂಡ್ರಿ ಅಂತಂದರೆ ಹಪ್ಪಳ ಪೂರ್ತಿಯಾಗಿ ಮುರಿದೋಗಿಬಿಡುತ್ತೆ. ಇದನ್ನು ಒಂದು ಸಲ ಗಮನಿಸ್ಕೊಳ್ಳಿ, ದಿಪ್ಪವಾಗಿಯೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ಒಣಗಿದ ನಂತರ. ನೋಡಿದ್ರೆ ಅಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಚಿರೋಟಿ ರವೆನ ಹಪ್ಪಳನ ಹಾಕ್ಕೊಳ್ಬೋದು ಅನ್ನೋದನ್ನು ನಾನು ಪೂರ್ತಿಯಾಗಿ ಹಪ್ಪಳ ಹಾಕ್ಕೊಂಡಿದ್ದಾಯಿತು. ಇವಾಗ ನಾನು 1 ದಿವಸ ಚೆನ್ನಾಗಿ ಒಣಗಿಸ್ಕೊಳ್ತೀನಿ. 1 ದಿವಸದಲ್ಲಿ ಒಣಗಿಲ್ಲ ಅಂತಂದರೆ ಮರುದಿನವೂ ನೀವು ಬಿಸಿಲಿಗೆ ಒಣಗಿಸ್ಕೊಳ್ಬೇಕು. ಒಟ್ಟಿನಲ್ಲಿ ಚೆನ್ನಾಗಿ ಒಣಗಬೇಕು ಈ ಹಪ್ಪಳ. ನೋಡಿ, ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಅಂತ ನಾನು ಮೊದಲಿಗೆ ಹೇಳಿದ್ದೀನಲ್ವ. ನೀವು ಹಪ್ಪಳ ಹಾಕ್ಕೊಳ್ಳುವಾಗ ದಿಪ್ಪವಾಗಿ ಹಾಕ್ಕೊಂಡ್ರೆ, ಅಂದರೆ ದಪ್ಪವಾಗಿ ಹಾಕ್ಕೊಂಡ್ರಿ ಅಂತಂದರೆ ಒಣಗಿದ ನಂತರ ಪೂರ್ತಿಯಾಗಿ ತೆಳ್ಳಗಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ತಾನೇ ಹೇಳ್ತಾ ಇದೆ ಅಂತ. ಇದಕ್ಕೆ ನಾವು ಬಿಡಿಸ್ಕೊಳ್ಬೇಕನ್ನುವಂಥ ಟೆನ್ಷನ್ನು ಕೂಡ ಇರೋದಿಲ್ಲ. ಒಣಗಿದ ನಂತರ ತಾನೇ ಮೇಲ್ಗಡೆ ಬಂದಿರುತ್ತೆ ಹಪ್ಪಳ. ಸೂಪರಾಗಿ ಚಿರೋಟಿ ರವೆ ಹಪ್ಪಳ ರೆಡಿಯಾಗಿಬಿಡ್ತು.
ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಚಿರೋಟಿ ರವೆ ಹಪ್ಪಳನ ಮತ್ತು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ಖಂಡಿತವಾಗ್ಲೂ ಈ ಹಪ್ಪಳ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿದ ನಂತರ ಈ ಚಿರೋಟಿ ರವೆ ಹಪ್ಪಳ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಪ್ಪಳ ಅಂತೂ ಮಾಡ್ಕೊಂಡಿದ್ದಾಯಿತು, ಇವಾಗ ಫ್ರೈ ಮಾಡ್ಕೊಂಡು ತಿನ್ನೋಣ ಬನ್ನಿ. ನಾನು ತವಾದ ಮೇಲ್ಗಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಾಕ್ಕೊಂಡ್ರಿ ಅಂತಂದರೆ ನಾವು ಎಷ್ಟೊಂದು ಹಪ್ಪಳನ ಕರ್ಕೊಳ್ಬಹುದು. ನೋಡಿ, ಇವಾಗ ಒಂದೊಂದಾಗಿ ಹಪ್ಪಳನ ಕರ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕದಾಗಿ ಹಪ್ಪಳ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಬ್ತಾ ಇದೆ. ನೀವು ಅಗಲವಾಗಿಯೂ ಕೂಡ ಹಪ್ಪಳ ಹಾಕ್ಕೊಳ್ಬೋದು. ಆದರೆ ಚಿಕ್ಕದಾಗಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಪ್ರೀತಿಯಾಗಿಯೂ ಕೂಡ ಕಾಣಿಸುತ್ತೆ. ಸೂಪರ್ ಆಗಿರುವಂತಹ ಚಿರೋಟಿ ರವೆ ಹಪ್ಪಳನ ನೋಡಿದ್ರಲ್ವಾ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಮತ್ತು ಹೊಸವಾಗಿರುವಂತಹ ಹಪ್ಪಳದ ರೆಸಿಪಿನ ಅಪ್ಲೋಡ್ ಮಾಡುತ್ತೇನೆ. ಮತ್ತು ಈಗಾಗಲೇ ಕೂಡ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಬೇಕು ಅಂತಂದರೆ ಖುಷಿಯಿಂದ ಹೊಸ ಕಲಿಕೆಗೆ ಚಾನಲನ್ನು ನೋಡ್ತಾ ಇರಿ. ಮತ್ತು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ. ನೋಡಿ, ಕರೆದ ನಂತರ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹಪ್ಪಳ. ಸೂಪರ್ ಆಗಿರುವಂತಹ ಚಿರೋಟಿ ರವೆ ಹಪ್ಪಳನ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.